ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಕ್ಲಾಸಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸು ಅದೇ ರೀತಿ ಕೆಲವೊಂದು ಆಬ್ಜೆಕ್ಟಿವ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಸೊ 2 ಕ್ವಶನ್ ನಾನು ಹೋಮ್ವರ್ಕು ಕೊಟ್ಟಿದ್ದೆ ರಿಗಾರ್ಡಿಂಗ್ ಕೆ ಪಿ ಆ್ಯಂಡ್ ಕೆ ಸಿ. ಸೊ ಹೌ ಟು ಫೈಂಡ್ ಕೆ ಪಿ ಆ್ಯಂಡ್ ಕೆ ಸಿ ಅಂತ. ಸೊ ಅದರ ಬೇಸಿಸ್ ಮೇಲೆ ವಿ ಹ್ಯಾವ್ 1 more 2 ಕ್ವಶನ್ಸ್. ಸೊ ಅದನ್ನು ನೀವೆಲ್ಲ ಮಾಡಿರ್ತೀರ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ನು, for a reaction C plus CO2 gives rise to 2 moles of CO. ಈಕ್ವಿಲಿಬ್ರಿಯಮ್ ಚಾಪ್ಟ್ರಲ್ಲಿ ನೀವೇನಾದರೂ ಈಕ್ವೇಷನ್ ಓದಬೇಕಾದ್ರೆ ಯಾವ್ಯಾವ ಕಾಂಪೋನೆಂಟು ಯಾವ್ಯಾವ ಸ್ಟೇಟಲ್ಲಿದೆ ಅಥವಾ ಯಾವ್ಯಾವ ಫೇಸಲ್ಲಿದೆ ಅನ್ನೋದನ್ನು ಗಮನ ಇಟ್ಟು ನೋಡಬೇಕು. ಸೊ ಇಲ್ಲಿ ನೋಡಿ, ಕಾರ್ಬನ್ ಇಟ್ ಈಸ್ ಇನ್ ಸಾಲಿಡ್ ಫೇಸ್, ಕಾರ್ಬನ್ ಡೈಆಕ್ಸೈಡ್ ಮೀನ್ CO2 ಇಟ್ ಈಸ್ ಇನ್ ಗೇಷಿಯಸ್ ಫೇಸ್, ಕಾರ್ಬನ್ ಮೊನಾಕ್ಸೈಡ್ ಇಟ್ ಈಸ್ ಇನ್ ಗೇಸಿಯಸ್ ಫೇಸ್. So equation ಕೊಟ್ಟಿದ್ದಾನೆ, he is given an equation and he is asking the partial pressure of CO2 and CO are 2.0 and 4.0 atmosphere respectively. He is given an equation and he is given partial pressure of CO2 is 2.0 and CO is 4.0. At equilibrium, what he is asking, at equilibrium what is the value of Kp? So he is asking the value of Kp at equilibrium. So solution solve ಮಾಡೋಣ. ಈಗ ಈ ಥರ ಕೇಸಸ್ ಬಂದಾಗ he is asking partial pressure, ಅಥವಾ ಇನ್ನೂ ಸಿಂಪಲ್ ಆಗಿ ಏನು ಕೇಳ್ತಿದ್ದಾನೆ, at equilibrium what is the value of Kp? Kp is nothing but it is equilibrium constant in terms of partial pressure only for gaseous components. Equilibrium constant in terms of partial pressure and it is only for gaseous components. ಇಲ್ಲಿನೆಲ್ಲ ತಗೊಳಕ್ಕಾಗಲ್ಲ, gaseous ಸ್ಟೇಟಲ್ಲಿ ಯಾವುದಿದೆ ಅದನ್ನು ಮಾತ್ರ ತಗೋಬೇಕು. ಸೊ Kp is equal to partial pressure of CO and partial pressure of CO, product concentration and reactant concentration. Partial pressure of, ನೋಡಿ ಇಲ್ಲಿ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 2 ಇದೆ, ಅದಕ್ಕೆ ನಾನು ಇಲ್ಲಿ 2 ಹಾಕ್ಕೊಂಡಿದ್ದೀನಿ. ದೆನ್ reactant concentration CO2 is equal to partial pressure of CO ಅಂತ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? partial pressure of CO 4 ಅಂತ ಕೊಟ್ಟಿದ್ದಾನೆ. ಸೊ 4 ಸ್ಕ್ವೇರ್ divided by partial pressure of CO2 ಎಷ್ಟಿದೆ? 2 ಇದೆ. 4 4 the 16 divided by 2 is equal to 8. So option C correct. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ರೀತಿ ಸೆಕೆಂಡ್ ಕ್ವಶನ್ ಇದೆ ಇಲ್ಲಿ, ಫಾರ್ ದ ಗೇಷಿಯಸ್ ರಿಯಾಕ್ಷನ್. ಸೊ ಅವನೇ ಮೆನ್ಷನ್ ಮಾಡಿಬಿಟ್ಟಿದ್ದಾನೆ ಗೇಷಿಯಸ್ ರಿಯಾಕ್ಷನ್ ಅಂತ. ಸೊ ಆಲ್ ದ ಕಾಂಪೋನೆಂಟ್ಸ್ ದೇ ಆರ್ ಇನ್ ಗೇಷಿಯಸ್ ಫೇಸ್. ದ ಈಕ್ವಿಲಿಬ್ರಿಯಂ ಪ್ರೋಸೆಸ್ ಆಫ್ H2 and N2 ಆರ್ 0.4 and 0.8 ರೆಸ್ಪೆಕ್ಟಿವ್ಲಿ. ಒಂದು ರಿಯಾಕ್ಷನ್ ಕೊಟ್ಟಿದ್ದಾನೆ, ಈಕ್ವಿಲಿಬ್ರಿಯಂ ಪ್ರೋಸೆಸ್ ಕೊಟ್ಟಿದ್ದಾನೆ 0.4 and 0.8 ಅಂತ. ಹಿ ಈಸ್ ಆಸ್ಕಿಂಗ್ ದ ವೇಪರ್ ಪ್ರೆಷರ್ ಆಫ್ ದ ಈಕ್ವಿಲಿಬ್ರಿಯಂ ಸಿಸ್ಟಮ್ ಈಸ್ 2.8. ವೇಪರ್ ಪ್ರೆಷರ್ ಆಫ್ ಈಕ್ವಿಲಿಬ್ರಿಯಂ ಸಿಸ್ಟಮ್ ಕೊಟ್ಟಿದ್ದಾನೆ ಎಷ್ಟು? 2.8 ಆ್ಯಂಡ್ ಈಸ್ ಒನ್ಸ್ ಅಗೇನ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ Kp ಅಂತ ಕೇಳ್ತಿದ್ದಾನೆ. ಸೊ ಸಾಲ್ವ್ ಮಾಡೋಣ. ಈಕ್ವೇಷನ್ ಬರ್ಕೊಳ್ಳಿ, ಕೊಟ್ಟಿರೋದು 3 moles of H2 plus N2 gives rise to 2 moles of NH3. ಹೌದೇನಪ್ಪ? ಈಗ ದ ಈಕ್ವಿಲಿಬ್ರಿಯಂ ಪ್ರೋಸೆಸ್ ಆಫ್ H2 and N2 ಆರ್ 0.4 and 0.8 ಅಂತ ಹೇಳ್ತಿದ್ದಾನೆ. H2 ಎಷ್ಟಪ್ಪ? 0.4, N2 0.8, NH3 ಗೊತ್ತಿಲ್ಲ ನಮಗೆ, X ಅಂತ ಕನ್ಸಿಡರ್ ಮಾಡ್ತೀನಿ, ಈಸ್ ಈಕ್ವಲ್ ಟು ದ ವೇಪರ್ ಪ್ರೆಷರ್ ಆಫ್ ದ ಈಕ್ವಿಲಿಬ್ರಿಯಂ ಸಿಸ್ಟಮ್, ಎಂಟೈರ್ ಸಿಸ್ಟಮ್ದು ಪ್ರೆಷರ್ ಕೊಟ್ಟಿದ್ದಾನೆ ಎಷ್ಟು? 2.8. ಸೊ ನಾವು ಇದರಲ್ಲಿ X ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ? 2.8 0.4 ಪ್ಲಸ್ 0.8 ಮೀನ್ಸ್ 1.2. ಸೊ 2.8 ಅಲ್ಲಿ 1.2 ಹೋದರೆ 1.6 ಬರುತ್ತೆ. ಏನು? ಎಕ್ಸ್ ವ್ಯಾಲ್ಯೂ. ಈಗ ಎಕ್ಸ್ ಇಸ್ ನಥಿಂಗ್ ಬಟ್ NH3. ಹೌದಾ?
ಈಗ ಅದನ್ನು ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಕೇಳ್ತಾರೋದು ಅವನು? ಕೆ ಪಿ ಅಲ್ವಾ? ಕೆ ಪಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಪಾರ್ಷಿಯಲ್ ಪ್ರೆಷರ್ ಆಫ್ NH3 divided by P3 of NH2 into partial pressure of N2. ಕ್ಲಿಯರಾ? NH3 ಎಷ್ಟು ಬಂತು ನಮಗೆ? 1.6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಹೈಡ್ರೋಜನ್ ಎಷ್ಟಿದೆ? 0.4 ಇದೆ ಹೋಲ್ ಕ್ಯೂಬ್ ಇಂಟು N2 ಎಷ್ಟಿದೆ? 0.8 ಇದೆ ಇಸ್ ಈಕ್ವಲ್ ಟು. ಸೊ ಇದೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ನಮಗೆ ಆನ್ಸರು 50 ಬರುತ್ತೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಸಾರಿ, ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಒನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಆಬ್ಜೆಕ್ಟಿವ್ ಪರ್ಪಸ್. Solubility product, it is represented by KSP. So this is one of the most important topic antadu helbodu. So this solubility product or solubility is usually represented by letter S, or solubility is represented by a symbol S. So what is meant by solubility? So what is meant by solubility? Solubility is nothing but just number of moles of salt. Number of moles of salt. Number of moles of salt dissolves in a particular volume. Number of moles of salt dissolves in a particular volume ಅಂತ ಆದ್ರೂ ಹೇಳ್ಬೋದು. Dissolves in a particular volume. This is nothing but solubility. Solubility is nothing but it is just a number of moles of salt dissolves in a particular volume. So solubility is represented by symbol N. Sorry, it is represented by symbol S. So S is equal to number of moles, they are nothing but it is represented by symbol N, dissolves in a particular volume anta ಹೇಳ್ತಾನೆ. Volume is nothing but V. So S is equal to N by V. N is nothing but number of moles of salt, V is nothing but particular volume. So ಇಲ್ಲಿ ಗೊತ್ತಾಗ್ತದೆ ಅಲ್ವಾ ಡೆಫಿನೇಷನ್ ನಮಗೆ? Solubility is nothing but a number of moles of salt dissolves in a particular volume. ಕ್ಲಿಯರಾ? ನೆಕ್ಸ್ಟ್ ಇಲ್ಲೇನಿದೆ? ನಂಬರ್ ಆಫ್ ಮೋಲ್ಸ್. ವಾಲ್ಯೂಮ್ is nothing but ಲೀಟರ್. ಸೊ solubility is nothing but moles per liter ಅಂತ ಹೇಳ್ಬೋದು. ಡೆಫಿನೇಷನ್ ಅರ್ಥ ಆಯ್ತಾ? Solubility is generally represented by symbol S. So what is meant by solubility? It is nothing but it is number of moles of salt dissolves in a particular volume. So moles per liter anta helbodu. Next, we can say solubility is only for insoluble salts. It is not for soluble salts. It is for only insoluble salts. If the salt dissolves completely in a water, then there is no need to find the solubility. ಹೌದಾ? If the salt dissolves completely in water, then there is no need to find the solubility. So solubility is only for insoluble salts. For example, I will take AgCl. So AgCl, it is insoluble in water. AgCl is insoluble in water. So we have to find the solubility of AgCl in water. ಅರ್ಥ ಆಗ್ತದೆಯಾ? Solubility is only for insoluble salts. So AgCl, AgCl ಯಾವುದಕ್ಕೆ ಹಾಕ್ತೀವಿ ನಾವು? AgCl is added to water and it ionizes into Ag plus Cl minus. ಕ್ಲಿಯರಾ? AgCl ನಾವು ವಾಟರ್ಗೆ ಆ್ಯಡ್ ಮಾಡಿದ್ದೀವಿ. ಇಟ್ ionizes into Ag plus and Cl minus. So in this case, in case of AgCl, this AgCl, it won't react with water. AgCl, it won't react with water. It won't react with water. ಸೊ ಹಾಗಾದ್ರೆ ಇನ್ನೇನು ಮಾಡುತ್ತಪ್ಪ ಇದು?
it just dissolves in water. AgCl, it won't react with water, it is just dissolves in water. It just dissolves in water. ಅರ್ಥ ಆಗ್ತದೆಯಾ? ಸೊ ಈಗ ಹೌ ಟು ರೈಟ್ ಕೆ ಫಾರ್ ದಿಸ್ ಈಕ್ವೇಷನ್. ಹೌ ಟು ರೈಟ್ ಕೆ ಫಾರ್ ದಿಸ್ ಈಕ್ವೇಷನ್. ಸೊ ಕೆ ಇಸ್ ಈಕ್ವಲ್ ಟು ಗೊತ್ತಲ್ವ ನಿಮಗೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. Ag plus concentration of Ag plus concentration of Cl minus and concentration of H2O. ಬಟ್ ನಾನು ಹೇಳಿದ್ದೀನಿ ಇಲ್ಲ ಆಲ್ರೆಡಿ, AgCl ಇಟ್ ಓಂಟ್ ರಿಯಾಕ್ಟ್ ವಿತ್ ವಾಟರ್ ಅಂತ ಹೇಳಿದ್ದೀನಿ. AgCl ಇಟ್ ಓಂಟ್ ರಿಯಾಕ್ಟ್ಸ್ ವಿತ್ ವಾಟರ್, ಬಟ್ ಇಟ್ ಈಸ್ ಜಸ್ಟ್ ಡಿಸೋಲ್ವ್ಸ್ ಇನ್ ವಾಟರ್. ಸೊ ವಾಟರ್ ಜಸ್ಟ್ ಡಿಸೋಲ್ವ್ ಆಗುತ್ತೆ ಅಷ್ಟೇ, ಬಟ್ ರಿಯಾಕ್ಟ್ ಆಗಲ್ಲ. ಸೊ ಇದನ್ನ ಈ ಥರ ಬರ್ಕೋಬೋದು ನಾವು, because solubility of AgCl is very very less in water. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. is equal to Ag plus Cl minus. Now entire this product will be written as KSP. KSP is equal to Ag plus Cl minus. This KSP is nothing but this is the solubility product of water. KSP is nothing but solubility product of water. ಸೊ ಇಷ್ಟೊತ್ತು ನಾವು ಓದಿದ್ದೇನು ಸಾಲ್ಯುಬಿಲಿಟಿ. ಸೊ ಈಗ ನಮ್ಗೆ ಇಲ್ಲೊಂದು ವರ್ಡ್ ಬರ್ತಿದೆ KSP, ನಾನು ಅದು ಹೇಳ್ತೀನಿ. ವಾಟ್ ಈಸ್ ಮೀನ್ ಬೈ KSP? ಇಟ್ ಈಸ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ವಾಟ್ ಈಸ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಅಯಾನ್ಸ್. Multiplication of the ions. Suppose if the solubility of AgCl is S, or solubility of Ag plus is S, Cl minus ದು S ಇದೆ ನೋಡಿ ಇಲ್ಲಿ. solubility of AgCl is S, Ag plus is also S, solubility of Cl minus is also S. ಸೊ ನಾನೇನು ಹೇಳಿದೆ, solubility product is nothing but multiplication of ions ಅಂತ ಹೇಳಿದೆ. ಈಗ ಸೊ KSP is equal to Ag ಪ್ಲಸ್ ದು ಸಾಲ್ಯುಬಿಲಿಟಿ ಏನಪ್ಪ? ಎಸ್. ಅದೇ ರೀತಿ Cl ಮೈನಸ್ ದು ಸಾಲ್ಯುಬಿಲಿಟಿ ಏನಪ್ಪ? ಎಸ್. ಸೊ ನಮಗೇನು ಬರುತ್ತೆ? ಎಸ್ ಸ್ಕ್ವೇರ್ ಬರುತ್ತೆ. ಸೊ KSP is equal to S square, or you can say S is equal to root of KSP. ಸೊ ಈ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ನೀಟು ಅಥವಾ JEEನಲ್ಲಿ ಕೇಳ್ತಾ ಇರ್ತಾನೆ ಕ್ವಶನ್ಸು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಸಾಲ್ಯುಬಿಲಿಟಿ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ನೌ ಲೆಟ್ಸ್ ವಿ ಸಾಲ್ವ್ ಸಮ್ ಕ್ವಶನ್ಸ್ ಬೇಸ್ಡ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಓದಿದ್ದೀವಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒನ್, KSP ಆಫ್ AgCl is 10 power minus 10, ಫೈಂಡ್ ಇಟ್ಸ್ ಸಾಲ್ಯುಬಿಲಿಟಿ ಅಂತ ಕೇಳ್ತಿದ್ದಾನೆ. KSP solubility product of AgCl is 10 power minus 10, find its solubility. So solve ಮಾಡೋಣ. AgCl ಅಂತ ಹೇಳ್ತಿದ್ದಾನಲ್ವ ಅವನು, you can write the equation AgCl when it is added to water is to Ag plus and Cl minus. So AgCl ಸಾಲ್ಯುಬಿಲಿಟಿ ನಾನು ಎಸ್ ಅಂತ ಬರ್ಕೋತೀನಿ. ಅರ್ಥ ಆಗ್ತದೆ ಅಲ್ವಾ? ಎಸ್ ಎಸ್ ಎಸ್, ಯಾಕಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಸಾಲ್ಯುಬಿಲಿಟಿ ಪ್ರಾಡಕ್ಟು ಡೆಫಿನೇಷನಲ್ಲಿ ಹೇಳಿದ್ದೀನಿ ನಾನು. ಈಗ ಏನು ಕೇಳ್ತಿದ್ದಾನೆ? ಈಸ್ ಆಸ್ಕಿಂಗ್ ಸಾಲ್ಯುಬಿಲಿಟಿ. ಸೊ KSP ಫಾರ್ಮುಲಾ ಗೊತ್ತಲ್ವ ನಿಮಗೆ? KSP ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಜಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಅಯಾನ್ಸ್. ಸೊ Ag ಪ್ಲಸ್ Cl minus is equal to Ag plus ಅಂದರೆ ಏನಿದೆಯಪ್ಪ? ಎಸ್ ಇದೆ, ಇಂಟು Cl minus means ಎಸ್. ಸೊ KSP is equal to S square, or you can write S is equal to root of KSP. S is equal to root of KSP ಅವನೇ ಕೊಟ್ಟಿದ್ದಾನೆ ಎಷ್ಟಪ್ಪ? 10 to the power minus 10.
ಸೊ ಎಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟು -10 ಅಂದರೆ 2 1 2 5 ಎಸ್ ಇಸ್ ಈಕ್ವಲ್ ಟು 10 to the power -5 mole per liter. So this is your answer. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, CaF2 solid is dissolves in water. S is its solubility. Find its KSP. ಸೊ ಅದೇ ಥರ ಈ ಪ್ರಾಬ್ಲಮ್ಮನ್ನು ಫಸ್ಟ್ ಈಕ್ವೇಷನ್ ಬರ್ಕೊಂಬಿಡಿ. CaF2 ಅಲ್ವಾ, CaF2 plus H2O gives rise to Ca2 plus 2F minus. CaF2 solid is dissolves in water. S is its solubility. Find its Kp. Solubility ಕೊಟ್ಟಿದ್ದಾನೆ, ಹೌದಾ? ಏನು ಎಸ್. ಸೊ ಇಲ್ಲಿ 1 ಮೋಲ್ ಇದೆ, ಎಸ್ ಬರ್ಕೊತೀನಿ. ಇಲ್ಲೂ 1 ಮೋಲ್ ಇದೆ, ಎಸ್ ಬರ್ಕೋತೀನಿ. ಇಲ್ಲೆಷ್ಟಿದೆ? 2 ಮೋಲ್ಸ್ ಇದೆ. ಸೊ ನಾನು 2S ಬರ್ಕೋತೀನಿ. ನಾನು ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ, ಲಾಸ್ಟ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ KSP is equal to product concentration by reactant concentration, Ca plus 2, then F minus 2 divided by, okay, KSP is equal to Ca plus 2 ಎಷ್ಟಿದೆ ಇಲ್ಲಿ? ಎಸ್ ಇದೆ, ಇಂಟು 2F ಮೈನಸ್ ಅಂದರೆ ಅದ್ರದ್ದು ಎಷ್ಟಿದೆ? 2S ಇದೆ, ಹೋಲ್ ಸ್ಕ್ವೇರ್. KSP is equal to S into 2 to the 4S square. So KSP is equal to 4S cube. So this is the answer. ಅರ್ಥ ಆಯ್ತಲ್ವಾ? ಸೊ ಈಗ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇಷ್ಟೊತ್ತು ನಾನು ಏನು ಹೇಳ್ಕೊಟ್ಟೆ? ಅಕಾರ್ಡಿಂಗ್ ಟು ಪ್ರೊಸೀಜರ್ ಹೇಳ್ಕೊಡ್ತಾ ಹೋದೆ. ಸೊ ಫಾರ್ಮುಲಾ ಹಾಕ್ಕೋಬೇಕು, ಅಯಾನ್ಸ್ದು ಕಾನ್ಸಂಟ್ರೇಷನ್ ತೊಗೋಬೇಕು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಮ್ಮ KSP ವ್ಯಾಲ್ಯೂ ಬರ್ತಿತ್ತು. ಸೊ ನಾವು ಇನ್ನೂ ಕೆಲವೊಂದು ಸಿಂಪಲ್ ವೇನಲ್ಲೂ ಅವುಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಅದು ಹೇಳ್ಕೊಡ್ತೀನಿ, ಯೂಸ್ ಆಗ್ಬೋದು, ಯೂಸ್ ಆಗುತ್ತೆ. ಸೊ ಫಸ್ಟ್ ಒನ್, ವಿ ಹ್ಯಾವ್ ಒನ್ ಫಾರ್ಮುಲಾ, x to the power x, y to the power y ಇಂಟು s, x ಪ್ಲಸ್ y. ಸೊ ಇದೊಂದು ಫಾರ್ಮುಲಾ. ಸೊ ಈ ಫಾರ್ಮುಲಾ ನಾವು ಸಾಲ್ವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೊಂದು ಕ್ವಶನ್ ತೊಗೊತೀನಿ ಇಲ್ಲಿ. ಐ ವಿಲ್ ಟೇಕ್ ಸಾಲ್ಟ್ ಆಫ್ ಟೈಪ್ AB2. ಸೊ AB2 ಟೈಪ್ದು ಒಂದು ಸಾಲ್ಟ್ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಎಕ್ಸ್ ಇಸ್ ನಥಿಂಗ್ ಬಟ್ 1, ಬಿಕಾಸ್ ಈಗ ಎಷ್ಟು ಮೋಲ್ ಇದೆ? ಇಲ್ಲಿ 1 ಮೋಲ್ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 2. ಸೊ ಎಕ್ಸ್ ಟು ದ ಪವರ್ ಎಕ್ಸ್ ಅಂದರೆ ವೈ 1 to the power 1, 2 to the power 2 ಇಂಟು ಎಸ್, ಎಕ್ಸ್ ಪ್ಲಸ್ ವೈ ಅಂದರೆ 1 ಪ್ಲಸ್ 2. ಸೊ 1 power 1 ಅಂದರೆ 1 ಇದೆ, 2 2 ಝ 4, ಇಲ್ಲೇನಿದೆ? ಎಸ್ ಇದೆ. 1 ಪ್ಲಸ್ 2 ಅಂದರೆ 3, 4S ಕ್ಯೂಬ್. ಆನ್ಸರ್ ಕಂಪ್ಲೀಟೆಡ್. ಸೊ ಅದೇ ರೀತಿ ಇನ್ನೊಂದು ಸಾಲ್ವ್ ಮಾಡೋಣ. AlOH ಟ್ರೈಸ್. ಸೇಮ್, ಎಕ್ಸ್ ಏನಿಲ್ಲಿ? x is equal to 1, y is equal to 3. So 1 to the power 1, 3 to the power 3 into s, 1 plus 3. X is 1, y is 3. So 1 plus 3. So 3 into 3 into 3 means it's a 27. Yes, 1 plus 3 means 4. So this is your answer. So ಅದೇ ರೀತಿ ಕೇಳಿರೋ ಕ್ವಶನ್ನು, JEE ಕ್ವಶನ್ನು, APBQ. APBQ ಫಾರ್ಮುಲಾ ಗೊತ್ತಲ್ವಾ? x to the power x, y to the power y, s of x plus y. So in this case, P is nothing but x, Q is nothing but y. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಆನ್ಸರ್ ಸಿಗುತ್ತಲ್ವಾ? P to the power P, Q to the power Q, S, P plus Q. ಸೊ ದಿಸ್ ಈಸ್ ಆನ್ಸರ್. ಸೊ ಕೇಳಿರೋ ಕ್ವಶನ್. ಸೊ ಈ ಸಾಲಬಿಲಿಟಿ ಪ್ರಾಡಕ್ಟ್ದು ಕ್ವಶನ್ಸ್ ಕೇಳಬೇಕಾದ್ರೆ ಕೆಲವೊಂದು ಸತಿ ಕನ್ಫ್ಯೂಸ್ ಮಾಡೋದಕ್ಕೆ ಏನು ಮಾಡ್ತಾನೆ ಅಂದರೆ, ಎರಡು ಕಾಂಪೌಂಡ್ಸ್ದು ಸಾಲಬಿಲಿಟಿ ಕೊಟ್ಬಿಟ್ಟಿರ್ತಾನೆ, ಕ್ವಶನ್ ಕೇಳ್ತಾನೆ
ವಿಚ್ ಕಾಂಪೌಂಡ್ ಇಸ್ ಮೋರ್ ಸಾಲ್ಯುಬಲ್ ಆರ್ ಲೆಸ್ ಸಾಲ್ಯುಬಲ್ ಅಂತ. ಸೊ ಅದು ಒಂದು ಕಂಡೀಷನ್ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ. ಸಪೋಸ್ ಹಿ ಈಸ್ ಗಿವನ್ KSP ಆಫ್ AgCl 10⁻⁻10 ಅಂತ ಕೊಟ್ಟಿರ್ತಾನೆ. ಅದೇ ರೀತಿ KSP ಆಫ್ CaF2, ನಾನು ಯಾಕೆ ಇದನ್ನೇ ತೊಗೊತಾ ಇದ್ದೀನಿ ಅಂದರೆ ಇವೆರಡು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನಾನು. KSP ಆಫ್ CaF2 ಇಸ್ 4 × 10⁻⁻12. ಸೊ ಈ ಥರ ಕೇಳಿಬಿಟ್ಟು ಈ ಥರ ಎರಡು ಕಾಂಪೌಂಡ್ಸ್ ಕೊಟ್ಟು ಸಾಲ್ಯುಬಿಲಿಟಿ ಕೊಟ್ಟು ಇದರಲ್ಲಿ ಕ್ವಶನ್ ಕೇಳ್ತಾನೆ ವಿಚ್ ಒನ್ ಈಸ್ ಮೋರ್ ಸಾಲ್ಯುಬಲ್ ಅಂತ. ವಿಚ್ ಒನ್ ಈಸ್ ಮೋರ್ ಸಾಲ್ಯುಬಲ್ ಆರ್ ವಿಚ್ ಒನ್ ಈಸ್ ಲೆಸ್ ಸಾಲ್ಯುಬಲ್ ಅಂತ ಕ್ವಶನ್ ಕೇಳ್ಬೋದು. ಕೇಳಿದಾನೆ, ಚಾನ್ಸಸ್ ಇರುತ್ತೆ ಕೇಳೋದಕ್ಕೆ. ಸೊ ನೀವು ಆಗ ಏನು ಮಾಡ್ತೀರಂದ್ರೆ ನೋಡಿ ಇಲ್ಲಿ 10⁻⁻10 ಇದೆ, 10⁻⁻12 ಇದೆ. ಸೊ 10⁻⁻10 ಮೀನ್ಸ್ ಇಟ್ ಈಸ್ ಮೋರ್ ಸಾಲ್ಯುಬಲ್ ಅಂತ AgClಗೆ ಟಿಕ್ ಹಾಕಿದ್ರೆ ಎಂಟೈರ್ ಆನ್ಸರ್ ವಿಲ್ ಬಿ ರಾಂಗ್. ಅರ್ಥ ಆಗ್ತಿದೆಯಾ? ಸೊ ಫಸ್ಟು ನೀವೇನು ಮಾಡಬೇಕು, KSP ಫಾರ್ಮುಲಾ ಫೈಂಡ್ ಔಟ್ ಮಾಡ್ಕೋಬೇಕು. KSP ಆಫ್ AgCl ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. KSP ಆಫ್ AgCl ಎಷ್ಟಪ್ಪ? KSP ಆಫ್ AgCl is equal to S². So this is for AgCl. KSP of AgCl is S². S is equal to root of KSP into root of 10⁻⁻10. So 2 1s are 2 5s are. So KSP is equal to 10⁻⁻5 mole per liter. ಹೌದಾ? ಅದೇ ರೀತಿ CaF2ಗೂ ಮಾಡ್ಕೊಳ್ರಪ್ಪ. CaF2 ಮಾಡಿಕೊಂಡ್ರೆ ಆಲ್ರೆಡಿ ಸಾಲ್ವ್ ಮಾಡಿದ್ದು ನಾನು, 4s³ ಬಂತು. ಹೌದಾ? ಸೊ KSP is equal to 4s³. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿಸಿದ್ದೀನಿ. S is equal to root of KSB by 4 3³. So S is equal to cube root of 4 × 10⁻⁻12 divided by 4. ಹೌದಾ? ಸೊ ನಮ್ಗೆ ಇಲ್ಲಿ ಎಂಟೈರ್ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ S is equal to 10⁻⁻4 mole per liter. So this is the final answer of CaF2. ಅರ್ಥ ಆಯ್ತಲ್ವಾ? ಸೊ ಈಗ ಚೆಕ್ ಮಾಡಿ. AgCl is 10⁻⁻5, CaF2 is 10⁻⁻4. ಸೊ ಔಟ್ ಆಫ್ ದೀಸ್ ಟು ವಿಚ್ ಒನ್ ಡಿಸಾಲ್ವ್ಸ್ ಮೋರ್ ಅಂದರೆ CaF2 ಡಿಸಾಲ್ವ್ಸ್ ಮೋರ್. This dissolves more. ಸೊ ಅದಕ್ಕೆ ಅವ್ನು ಕನ್ಫ್ಯೂಸ್ ಮಾಡೋದಕ್ಕೆ ಈ ಥರ ಕೇಳ್ತಾನೆ. ಎರಡು ಕಾಂಪೋನೆಂಟ್ ಕೊಟ್ಟು ವಿಚ್ ಒನ್ ಈಸ್ ಮೋರ್ ಸಾಲ್ಯುಬಲ್ ವಿಚ್ ಒನ್ ಈಸ್ ಲೆಸ್ ಸಾಲ್ಯುಬಲ್ ಅಂತ ಕೇಳ್ತಾನೆ. ಸೊ ಜಸ್ಟ್ ಅದನ್ನು ನೋಡಿ ನೀವು ಆನ್ಸರ್ ಟಿಕ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು KSP ಫಾರ್ಮುಲಾನ ಸಾಲ್ವ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಫಸ್ಟ್ ಕಂಡೀಷನ್ ಹೇಳಿದ್ದೀನಿ. ಇಫ್ 2 KSP ವ್ಯಾಲ್ಯೂಸ್ ಆರ್ ಗಿವನ್ ಆ್ಯಂಡ್ ಆಸ್ಕಿಂಗ್ ಸಾಲ್ಯುಬಿಲಿಟಿ. ಅರ್ಥ ಆಗ್ತದೆಯಾ? ಇಫ್ 2 KSP values are given and he is fine to asking the solubility, don't solve directly by seeing the KSP value. First you have to find out the KSP formula, then you will decide which one is more soluble and which one is less soluble. Okay, next ಇನ್ನೊಂದು condition ಇದೆ ಇಲ್ಲಿ. If any one of the common ion is added, if any one of the common ion is added, if any one of the common ion is added, what happened to solubility? So obviously solubility decreases. ಅರ್ಥ ಆಗ್ತದೆಯಲ್ಲ? if any one of the common ion is added, solubility decreases. For example, so in one beaker we have AgCl. ಸೊ ಇಲ್ಲೂ ಅಷ್ಟೇ ಒಂದು ಬೇಕರಲ್ಲಿ AgCl ಇದೆ. ಹೌದಾ? ಈಗ ಈ ಬೀಕರ್ ನಾನು ಏನು ಮಾಡ್ತೀನಿ ಅಂದರೆ Ag+ನ ಆ್ಯಡ್ ಮಾಡ್ತೀನಿ. ಸೊ ಇನ್ ದಿಸ್ ಕೇಸ್ Ag+ is the common ion. I am going to add Ag+. In this case I am going to add Cl-.
ನೀನು ಈವನ್ AgClಗೆ Ag ಪ್ಲಸ್ ಆದರೂ ಆ್ಯಡ್ ಮಾಡು, Cl ಮೈನಸ್ ಆದರೂ ಆ್ಯಡ್ ಮಾಡು, ಆಬ್ವಿಯಸ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಬಿಕಾಸ್ ನೀನೇನು ಆ್ಯಡ್ ಮಾಡ್ತಿದ್ಯಾ ಇಲ್ಲಿ, ಕಾಮನ್ ಅಯನ್ಸ್ನ ಆ್ಯಡ್ ಮಾಡ್ತಿದ್ಯಾ. ಸೊ ಆಬ್ವಿಯಸ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಫಾರ್ಮುಲಾ ಬರ್ಕೊಳ್ಳೋಣ. AgCl solid because it precipitate, it form precipitate in water. AgCl plus H2O, Ag plus Cl minus. ಹೌದಾ? ಸಪೋಸ್ if we are adding Ag plus, the concentration of the Ag plus increases. ಈ Ag ಪ್ಲಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆಲ್ಲ ಲೀ ಚಾರ್ಟ್ಲಿಯಸ್ ಪ್ರಿನ್ಸಿಪಲ್ ಗೊತ್ತಿರ್ಬೋದು. ಅರ್ಥ ಆಯ್ತಾ? ಈ ಕಂಡೀಷನ್ ಅರ್ಥ ಆಗ್ತಿದೆಯಾ? ವೆನ್ ವಿ ಆರ್ ಆ್ಯಡಿಂಗ್ Ag ಪ್ಲಸ್, ದ ಕಾನ್ಸಂಟ್ರೇಷನ್ ಆಫ್ ದ Ag ಪ್ಲಸ್ ಇನ್ಕ್ರೀಸಸ್. ಸೊ ಅಕಾರ್ಡಿಂಗ್ ಟು ಲೀ ಚಾರ್ಟ್ಲಿಯಸ್ ಪ್ರಿನ್ಸಿಪಲ್, ಇಫ್ ಎನಿ ಒನ್ ಆಫ್ ದ ಪ್ರಾಡಕ್ಟ್ ಆಫ್ ದ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ಇಲ್ಲಿ ಯಾವ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ, Ag ಪ್ಲಸ್ದು. ಯಾಕೆ ಇದ್ರದ್ದು ಇನ್ಕ್ರೀಸ್ ಆಗ್ತದೆ? ಬಿಕಾಸ್ ವಿ ಆರ್ ಆ್ಯಡಿಂಗ್ Ag ಪ್ಲಸ್. ಸೊ Ag ಪ್ಲಸ್ ಈಸ್ ಆ್ಯಡೆಡ್ ಟು ದ AgCl. ಸೊ ಇಲ್ಲಿ ಕಾಮನ್ ಅಯನ್ ಯಾವುದು ಅಂದರೆ Ag, ಮೀನ್ Ag ಪ್ಲಸ್ ಇಸ್ ದ ಕಾಮನ್ ಅಯನ್. ಸೊ ಅಕಾರ್ಡಿಂಗ್ ಟು ಲೀ ಚಾರ್ಟ್ಲಿಯಸ್ ಪ್ರಿನ್ಸಿಪಲ್, ಇಫ್ ಎನಿ ಒನ್ ಆಫ್ ದ ಪ್ರಾಡಕ್ಟ್ ಆಫ್ ದ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ದ ಈಕ್ವಿಲಿಬ್ರಿಯಂ ಶಿಫ್ಟ್ಸ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಆರ್ ಶಿಫ್ಟ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಂತ ಆದ್ರೆ ಹೇಳ್ಬೋದು. The equilibrium shifts in the opposite direction to decrease the concentration of the ion. So ಯಾವಾಗ Ag plus the concentration ಜಾಸ್ತಿ ಆಗುತ್ತೆ, obviously the equilibrium shifts in the opposite direction and nullify the concentration of the Ag plus. Clear? So this is common ion. So whenever the reaction goes in backward direction, AgCl precipitate is increases. ಅರ್ಥ ಆಗ್ತದೆಯಲ್ಲ? ವೆನ್ ವಿ ಆರ್ ಆ್ಯಡಿಂಗ್ ಕಾಮನ್ ಅಯನ್ Ag plus, mean the concentration of the Ag plus increases. So according to Lee Chartlius principle, in order to nullify the concentration of the Ag plus, the entire equilibrium will be shifts in the opposite direction. So when the equilibrium shifts in the opposite direction, obviously the precipitate of AgCl increases. Because ನಾನು ಹೇಳಿದ್ದೀನಿ ಆಲ್ರೆಡಿ, ಇಟ್ ವೋಂಟ್ ರಿಯಾಕ್ಟ್ ವಿತ್ ವಾಟರ್, ಇಟ್ ಇಸ್ ಜಸ್ಟ್ ಡಿಸಾಲ್ವ್ಸ್ ಇನ್ ವಾಟರ್. ಸೊ AgClದು ಪ್ರಿಸಿಪಿಟೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವೆನ್ ಎವರ್ ದ ರಿಯಾಕ್ಷನ್ ಗೋಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್, AgCl precipitate increases, therefore solubility decreases. ಸೊ ಈ ಕಂಡೀಷನ್ ಗೊತ್ತಿರಬೇಕು ನಿಮಗೆ. ವೆನ್ ವಿ ಆರ್ ಆ್ಯಡಿಂಗ್ ಕಾಮನ್ ಅಯಾನ್ಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಈ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಅಂದರೆ ಕಾಮನ್ ಅಯನ್, ಇಟ್ ಈಸ್ ನಥಿಂಗ್ ಬಟ್ ಈ ಏನೀಗ ನಾನು ಡಿಸ್ಕಸ್ ಮಾಡಿದೆ ಕಾಮನ್ ಅಯನು, ವೆನ್ ವಿ ಆರ್ ಆ್ಯಡಿಂಗ್ ಕಾಮನ್ ಅಯನ್ ಸಾಲ್ಯುಬಿಲಿಟಿ ಡಿಕ್ರೀಸಸ್ ಅಂತ ಹೇಳಿದ್ನಲ್ವಾ. ಸೊ ಬೇಸ್ಡ್ ಆನ್ ದಿಸ್ ಲೆಟ್ಸ್ ಡಿಸ್ಕಸ್ ಒನ್ ಪ್ರಾಬ್ಲಮ್. KSP ಆಫ್ AgCl ಈಸ್ 10 power minus 10. ಸೊ ಯಾಕೆ ತಗೊತಿದ್ದೀನಿ ಅಂದರೆ ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಸೊ KSP ಆಫ್ AgCl is 10 power minus 10. Calculate the solubility of AgCl in pure water. KSP of AgCl is 10 power minus 10. Calculate the solubility of AgCl in pure water. ಈ ಕ್ವಶನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾನು ಏನು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, KSP of AgCl 10 power minus 10 ತಗೊಳ್ತಾ ಹೋಗ್ತೀನಿ, ಮತ್ತೆ ಕ್ವಶನ್ ಬರ್ಕೊಳ್ಳಲ್ಲ. ಅರ್ಥ ಆಗ್ತದೆಯಾ? ಈ ಕ್ವಶನ್ನು ನೆಕ್ಸ್ಟ್ ಮಾಡ್ತಕ್ಕಂಥ 3-4 ಕ್ವಶನ್ಸ್ಗೆ ಲಿಂಕ್ ಇರುತ್ತೆ. ಸೊ ಸಾಲ್ವ್ ಮಾಡೋಣ. KSP of AgCl ಏನಪ್ಪ, S². ಹೌದೇನಪ್ಪ, ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸೊ S is equal to root of KSP. S is equal to root of 10 power minus 10. ಕೊಟ್ಟಿದ್ದಾನಪ್ಪ ಅವನು 10 power minus 10 ಅಂತ. S is equal to 10 power minus 5 mole per liter. ಸೊ ಸಾಲ್ಯುಬಿಲಿಟಿ ಫೈಂಡ್ ಔಟ್ ಮಾಡಿದ್ರಿ. ಈಗ ಇದೇ ಥರದ್ದು ಈಗ ನಾನೇನು ಮಾಡಿದೆ, ಜಸ್ಟ್ KSP ಆಫ್ AgCl ತೊಗೊಂಡೆ,
ಅದರದ್ದು ಸಾಲ್ಯುಬಿಲಿಟಿ ಫೈಂಡ್ ಔಟ್ ಮಾಡಿದೆ. ಯಾವುದರಲ್ಲಿ? ಪ್ಯೂರ್ ವಾಟ್ರಲ್ಲಿ. ಈಗ ಪ್ಯೂರ್ ವಾಟರ್ಗೆ ಏನು ಮಾಡೋಣ ನಾವು? AgNO3 ಆ್ಯಡ್ ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಈಗ ಸೆಕೆಂಡ್ ಕ್ವಶನ್ನು, ಕ್ಯಾಲ್ಕುಲೇಟ್ ದ solubility of 0.1 mole AgNO3. ಅರ್ಥ ಆಗ್ತಾ ಇದೆಯಾ? ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ 0.1 mole AgNO3 ವಿಚ್ ಮೀನ್ಸ್ ದಟ್ ಇನ್ ದ ಸೇಮ್ ಸೊಲ್ಯೂಷನ್ AgNO3 ಇಸ್ ದೇರ್. ಅರ್ಥ ಆಗ್ತಾ ಇದೆಯಾ? ಇದೇ ಸೊಲ್ಯೂಷನ್ಗೆ ಏನಾಗ್ತಾ ಇದ್ದೀನಿ ನಾನೀಗ? AgNO3 ಆಗ್ತಾ ಇದ್ದೀನಿ. ವಿಚ್ ಮೀನ್ಸ್ ದಟ್ ಇನ್ ದ ಸೇಮ್ ಸೊಲ್ಯೂಷನ್ AgNO3 ಇಸ್ ದೇರ್. ಸೊ ಆ ಕ್ವಶನ್ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ 0.1 mole AgNO3. ಈಕ್ವೇಶನ್ ಬರ್ಕೊಳ್ಳಿ. AgNO3 gives rise to Ag plus NO3 minus is telling 0.1. So 0.1, 0.1, 0.1. 0.1 mole AgNO3 ಅಂತ ಹೇಳ್ತಿದ್ದಾನೆ. ಸೊ ನಾನು ಎಲ್ಲದಕ್ಕೂ 0.1 mole ಬರ್ಕೊಂಡಿದ್ದೀನಿ. ಕ್ಲಿಯರಾ? ನೆಕ್ಸ್ಟ್ ಇದನ್ನ ಯಾವುದಕ್ಕೆ ಆ್ಯಡ್ ಮಾಡ್ತಿದ್ದೀವಿ? AgClಗೆ. ಸೊ AgClದು ಈಕ್ವೇಷನ್ ಬರ್ಕೊಳ್ಳಿ. ಸೊ ಆಬ್ಜೆಕ್ಟಿವ್ ಅಲ್ಲಿ ಕೇಳ್ತಾ ಇರ್ತಾನೆ ಈ ಥರದ್ದು ಕ್ವಶನ್. ಕೇಳಿದ್ದಾನೆ JEE ತುಂಬ ಪ್ರಿಫರೆನ್ಸ್ ಕೊಡ್ತಾನೆ ಈ ಥರದ್ದು ಕ್ವಶನ್ಸು. ಸೊ AgCl ಬರ್ಕೊಳ್ಳಿ. Ag ಪ್ಲಸ್ Cl ಮೈನಸ್. ಸೊ ಈಗ ನಮ್ಗೆ ಅರ್ಥ ಆಗ್ತದೆಯಾ? AgCl ಗಿವ್ಸ್ ರೈಸ್ ಟು Ag ಪ್ಲಸ್ Cl ಮೈನಸ್. ಸೊ ಈಗ ಸಾಲ್ಯುಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಸೊ S1, ಇದು S1 ಅಂತ ತೊಗೊತೀನಿ, ಇದು S1 ಅಂತ ತೊಗೊಂಡಿದ್ದೀನಿ. ಕ್ಲಿಯರ್ ಏನಪ್ಪ? ಕೊಟ್ಟಿದ್ದಾನೆ 0.1 ಅಂತ ಬರ್ಕೊಂಡಿದ್ದೀನಿ. S1 ಅಂತ AgCl ಬರ್ಕೊಂಡಿದ್ದೀನಿ ಬಿಕಾಸ್ ಫೈಂಡ್ ಔಟ್ ಮಾಡೋದು. ಈಗ ವೆನ್ ಎವರ್ ಹಿ ಈಸ್ ಆಸ್ಕಿಂಗ್ ಕಾಮನ್ ಅಯಾನ್ ಕ್ವಶನ್, ಎರಡೂ ಒಂದೇ ಕ್ವಶನ್ ಇದು. KSP of AgCl is 10 power minus 10. Calculate the solubility of AgCl in pure water. Calculate the solubility of 0.1 mole AgNO3. ಎರಡೂ ಒಂದೇ ಕ್ವಶನ್ನು. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ವೆನ್ ಎವರ್ ಹಿ ಈಸ್ ಆಸ್ಕಿಂಗ್ ಕಾಮನ್ ಅಯಾನ್ ಕ್ವಶನ್, ವಿ ಹ್ಯಾವ್ ಟು ಆ್ಯಡ್ ದ ಕಾಮನ್ ಅಯಾನ್ ಸಾಲ್ಯುಬಿಲಿಟಿ. ಕಾಮನ್ ಅಯಾನ್ದು ಸಾಲ್ಯುಬಿಲಿಟಿ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ Ag ಪ್ಲಸ್ ಕಾಮನ್ ಇದೆ ಫಸ್ಟ್ ಈಕ್ವೇಷನಲ್ಲಿ. ಸೊ ಅದರದ್ದು ಸಾಲ್ಯುಬಿಲಿಟಿ 0.1 ಅಂತ ಇದೆ. Ag ಪ್ಲಸ್ ಅಂದರೆ AgCl ಅಲ್ಲಿ Ag ಪ್ಲಸ್ದು ಸಾಲ್ಯುಬಿಲಿಟಿ S1 ಅಂತ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು KSP ಫಾರ್ಮುಲಾ ಬರ್ಕೋತಿರಲ್ವಾ? ಸೊ KSP ಫಾರ್ಮುಲಾ ಬರ್ಕೋಬೇಕಾದ್ರೆ ಕಾಮನ್ ಅಯಾನ್ಸ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಕಾಮನ್ ಅಯಾನ್ಸ್ದು ಸಾಲ್ಯುಬಿಲಿಟಿನ ಆ್ಯಡ್ ಮಾಡ್ಕೋಬೇಕು. ಕ್ಲಿಯರಾ? ಸಾರಿ. ಸೊ KSP is equal to Ag ಪ್ಲಸ್ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್, ಇದಕ್ಕೆ ತಾನೇ ಫೈಂಡ್ ಔಟ್ ಮಾಡೋದು, ಕಾನ್ಸಂಟ್ರೇಷನ್ ಆಫ್ Cl ಮೈನಸ್. ಅಂದರೆ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಡ್ ಮಾಡಿಲ್ಲಲ್ಲ ನಾನು ನೋಡಿ. 0.1 AgNO3 ಕಾಮನ್ ಯಾವುದು? Ag ಪ್ಲಸ್. ಅದೇ ರೀತಿ AgCl ಇವೆರಡರಲ್ಲೂ ಕಾಮನ್ ಯಾವುದು ಅಂದರೆ Ag ಪ್ಲಸ್ ಅಲ್ವಾ? AgNO3, AgCl. ಔಟ್ ಆಫ್ ದೀಸ್ ಟು ವಿಚ್ ಒನ್ ಇಸ್ ಕಾಮನ್? Ag ಪ್ಲಸ್. ಸೊ 0.1 ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾವ್ದು ಕಾಮನ್ ಇದೆ? Ag ಪ್ಲಸ್ ಅಲ್ವಾ? ಅದು ಯಾವುದು ಸಾಲ್ಯುಬಿಲಿಟಿ? S1. ಇವೆರಡನ್ನೂ ಆ್ಯಡ್ ಮಾಡ್ಕೋಬೇಕು. ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಯಾವ್ದು ಕಾಮನ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. KSP is equal to Ag plus ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಇಂಟು ಕಾನ್ಸಂಟ್ರೇಷನ್ ಆಫ್ Cl ಮೈನಸ್. KSP ಫಾರ್ಮುಲಾ ಗೊತ್ತವನೇ ಕೊಟ್ಟಿದ್ದಾನೆ. ಎಷ್ಟಪ್ಪ? 10 power minus 10. 10 power minus 10 is equal to Ag plus means Ag plus is nothing but 0.1 plus S1. 0.1 plus S1. Or you can write S1 plus 0.1. ಯಾವ ರೀತಿ ಆದರೂ ಬರ್ಕೊಳ್ಳಿ. S1 plus 0.1 ಇಂಟು S1. Cl ಮೈನಸ್ ಎಷ್ಟಿದೆ ಇಲ್ಲಿ? S1 ಇದೆ. ಕ್ಲಿಯರಾ? ಈಗ 10 power minus 10 is equal to 0.1. ಅರ್ಥ ಆಗ್ತಾ ಇದೆಯಾ? 0.1 ಇಂಟು S1. ಸರ್ S1 ಇದೆ ಅಲ್ವ ಸರ್? ಈ S1 ಏನಾಯಿತು ಅಂತ ಕೇಳ್ಬೋದು. ಬಿಕಾಸ್ ಈ S1 ಕ್ಯಾನ್ಸಲ್ ಮಾಡ್ಕೋಬೋದು ನಾವು. ಕ್ಲಿಯರಾ? S1 ಗೆಟ್ ಕ್ಯಾನ್ಸಲ್ಡ್. ಸೊ S1 is equal to 10 power minus 10
ಇಂಟು 0.1 ಅಥವಾ ನೀವು ಕ್ಯಾನ್ಸಲ್ ಮಾಡ್ಬೋದು, ನೆಗ್ಲೆಕ್ಟ್ ಆದರೂ ಮಾಡ್ಬೋದು ಅದನ್ನು. S1 is equal to 10 power minus 10 into 0.1. So S1 is equal to 10 to the power minus 9 mole per liter. ಅಥವಾ ಡೈರೆಕ್ಟಾಗಿ 0.1 ಬರ್ಕೋಬೋದು. ಇಲ್ಲಿ ನೀವು ಡೌಟ್ ಕೇಳ್ಬೋದು, S1 ಬರ್ಕೊಂಡು ನಾವು ನೆಗ್ಲೆಕ್ಟ್ ಮಾಡೋದಕ್ಕಿಂತ ಬರ್ಕೊಳ್ಳೇಬಾರ್ದಲ್ವ, ಬರ್ಕೊಳ್ಳೇ ಇದ್ರೂ ನಡೆಯುತ್ತಲ್ವ ಸರ್ ಅಂತ. ಸೊ ಬರ್ಕೊಂಡ್ರೆ ಏನು ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ವಶನಲ್ಲಿ ನಾನು ಹೇಳ್ಕೊಡ್ತೀನಿ. ಕೆಲವೊಂದು ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾಕೆ ನಾವು ಬರ್ಕೊಳ್ಳೇಬೇಕು ಅಂತ ನೆಕ್ಸ್ಟ್ ಕ್ವಶನ್ ನಾನು ಹೇಳ್ಕೊಡ್ತೀನಿ. ಆ ಕ್ವಶನ್ನ ನಿಮ್ಗೆ ನಾನು ಹೋಮ್ವರ್ಕ್ ಕೊಡ್ತೀನಿ, JEE ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಸೊ ಹಾನೆಸ್ಟಾಗಿ ಟ್ರೈ ಮಾಡಿ, ಸೇಮ್ ಏನಿದೆ ಪ್ರೊಸೀಜರ್ ಇದೆಯೋ ಇದೇ ಪ್ರೊಸೀಜರ್. ಕ್ಲಿಯರಾ? ಸೊ ಹಾನೆಸ್ಟಾಗಿ ಟ್ರೈ ಮಾಡಿ. ಈಗ ಇದೆಷ್ಟು ಬರ್ತಾ ಇದೆ? S1 is equal to 10 to the power minus 9 mole per liter. So initially its solubility is 10 to the power minus 5 mole per liter initially in case of pure water. ಹೌದೇನಪ್ಪ? ಬಟ್ ವೆನ್ ವಿ ಆ್ಯಡ್ ಎ ಕಾಮನ್ ಅಯಾನ್ AgNO3, ಕಾಮನ್ ಅಯಾನ್ ಅಂದರೆ AgNO3 ಆ್ಯಡ್ ಮಾಡಿದ್ದೀವಿ ನಾವು. ವೆನ್ ವಿ ಆ್ಯಡ್ ಕಾಮನ್ ಅಯಾನ್ AgNO3, its solubility decreases to 10 to the power minus 9 mole per liter. ಅರ್ಥ ಆಗ್ತಾ ಇದೆಯಾ? ವೆನ್ ವಿ ಆರ್ ಆ್ಯಡಿಂಗ್ ಕಾಮನ್ ಅಯಾನ್ ಆಬ್ವಿಯಸ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೊಂದು ಕ್ವಶನ್ ಇದೆ, JEE ಕ್ವಶನ್ನು. ನಾನೇನೀಗ ಸಾಲ್ವ್ ಮಾಡಿದ್ದೀನಿ ಕ್ವಶನ್ನು. ಸೊ ಅದೇ ಥರದ್ದು, ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ AgCl ಇನ್ 10 to the power minus 5 mole AgNO3. ಅರ್ಥ ಆಗ್ತಾ ಇದೆಯಾ? ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ AgCl ಇನ್ 10 to the power minus 5 mole AgNO3. ಸೊ ಹಾನೆಸ್ಟಾಗಿ ಟ್ರೈ ಮಾಡಿ. ಸೊ ಈ ಕ್ವಶನ್ ನಿಮಗೆಲ್ಲ ಅಸೈನ್ಮೆಂಟು. ಸೊ ಇದನ್ನು ನಾನು ನಾಳೆ ನೆಕ್ಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಫಸ್ಟ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಹೋಗ್ತೀನಿ. ಸೊ ಐ ಹೋಪ್ ಯು ಆರ್ ಆಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.